ಎತ್ತಿ ನೋಡಿದರೆ ಲಿಂಗವೆಂಬ ವಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಧವು ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಂದರೆ ನೀವು ಹೇಳಿರೆ, ಇತ್ತ ಬಂದರೆ ನೀವು ಹೇಳಿರೆ, ಬಸವಾ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಡಿದೇವರ ದೇವ. ಆಮೇಲೆ ಕ್ರಾಂತಿಯ ರೂಪವಾಗಿ ಮಾಡಿರ್ತಕ್ಕಂಥ ಕೆಲಸಗಳು, ಅವರಿಗೆ ಬಂದಿರತಕ್ಕಂಥ ಅಡಚಣೆಗಳು, ಧರ್ಮದಲ್ಲಿ ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥ ಅವರ ತತ್ವ ಚಿಂತನೆಗಳು ಈ ವರ್ಷ ನಡೆದು ಬರ್ತಾ ಇದೆ. ಅದಕ್ಕಾಗಿ ನೀವೆಲ್ಲ ಪ್ರತಿ ವರ್ಷದಂತೆ ಬಂದು ಈ ಜ್ಞಾನ ದಾಸೋಹವನ್ನು ಉಂಡು ಆನಂದ ಪಡುವ ಜೊತೆಗೆ ಮನಸ್ಸಿನ ಮೈಲಿಗೆಯನ್ನು ಸ್ವಚ್ಛಗೊಳಿಸಿಕೊಂಡು ಬಹುಶಃ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ಬಟ್ಟೆ ಮಾಸಿದೊಡೆ ಮಡಿವಾಳನಿಗಿಕ್ಕುವರು ಅಂತೆಲ್ಲ ನೀವು ವಚನಗಳನ್ನು ಕೇಳಿದಿರಿ. ಅಪ್ಪುಗಳ ಗಾಬರಿಗಾರ ಒಂದ ಪಕ್ಷ ಇರ್ತೈತದ, ಪಕ್ಷಿ ಏನು ಮಾಡತಿ, ಎಲ್ಲ ಗಿಡದಾಗ ಕೂತ್ ಏನು ಮಾಡತಿ, ಆ ಕಡೆ ಈ ಕಡೆ ಎಲ್ಲ ಹೇಳ್ಕೊಡ್ತತಿ. ಆ ಕೋಗಿಲ ಮರಿ ಹೆಂಗ ಜಪಾನ್ ಮಾಡಂಗಾಗತಿ, ಇದು ಅಂತೇಳಿ ಪೂಜ್ಯರು ಇಂಗ್ಳಿಗ ಸಾಂಗಳವರು ಪಕ್ಷಿಗೆ ಹೇಳಿ ಹಾರಿ ಹೋಗ್ಬಿಟ್ರು. ಅವ್ರ ಆ ಪಕ್ಷಿ ಮುಂದಾಗ್ಬಿಟ್ಟೆ. ಈಗ ನಾನು ಹೋಗೋದು, ನಾನು ಒಂದು ಹಾರಿ ಹೋದ್ರಿ, ನಾನು ಬೇರೆ ಕರೀತೆ. ಆದ್ರೆ ಹೇಳಿದ್ರೆ ಅಪ್ಪಳಿಗೆ ನೋಡಿ ದನಿ ಕೇಳಿ ಆಕಳ ಹೆಂಗೆ ಕೇಳೋದಿದ್ದಾರೆ. ನಮ್ದ ಆಕಳದ, ಆಕಳಿ ಜೋರ ಚಪ್ಪಾಳ ತಟ್ಟದ. ಒಂದು ಕಟ್ಗೆ ಊರಾಗ ಇತಿಹಾಸ ಐತದ. ಹೆಂಗ ತಾಯಿ ತವ್ರ ಮನಿಗೆ ಹೆಂಗ ಬೊಳೊಳಿ ಕೊಡ್ತಾಳ, ಹಂಗ ಕಟ್ಗೆ ಊರಿಗೆ ಒಂದು ಆಕಳ ಬೊಳೊಳಿ ಕೊಟ್ಟೆ. ಯಾಕಂದ್ರೆ ಈ ಊರಿಗೆ ನಾನು ಬರ್ಬೇಕಂತೇಳಿ ಕನಸು ಮನಸ್ಸೊಳಗೂ ಕೂಡ ಅನ್ಕೊಂಡಿರ್ಲಿಲ್ಲ. ಇಲ್ಲ ನಾನು ಬರ್ತೀನಿ, ನಾನು ಪ್ರವಚನ ಮಾಡ್ತೀನಿ, ನಿಮ್ಮೆಲ್ಲರನ್ನ ನಾನು ನೋಡ್ತೀನಿ, ನಮ್ಮನ್ನ ನೀವು ನೋಡ್ತೀರಿ ಅನ್ನೋದ್ರ ಬಗ್ಗೆ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಹೆಂಗಾಯ್ತಪ್ಪ ಅಂತಂದ್ರೆ ಗುರು ಬಸವಣ್ಣ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ, ಅತನಿ ಶಿವಗಳಲ್ಲಿ ಕಳಿಸ್ಕೊಟ್ಟಿದ್ದಾರೆ.